ವಿಷಯ ಏನಂತ ಮಾತಾಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಒಂದು 800 ವರ್ಷ ಹಿಂದೆ ನಮ್ಮೂರಲ್ಲಿ ತುಂಬ ರಿಲಿಜನ್ಸು ವಾಸ ಇರ್ತಾರೆ. ಅದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ತಗೊಳ್ಳಲ್ಲ. ಚೈನಾ ಅಂತ ಇಟ್ಕೊಳ್ಳಿ, ಚೈನಾದವರು ಅಂತ ಇಟ್ಕೊಳ್ಳಿ. ನಮ್ಮ ತಾತಗೆ ಒಂದು ಟೆಂಪಲ್ ಕಟ್ಟಕ್ಕೆ ಚೈನಾ ಅವರು ಸ್ವಲ್ಪ ಪ್ಲೇಸ್ ಕೊಡ್ತಾರೆ. ಒಂದು ಪ್ರಾಪರ್ ಪ್ಲೇಸ್ ಕೊಡ್ತಾರೆ. ಅವ್ರದ್ದೇ ಜಮೀನು, ಚೈನಾ ಅವ್ರದ್ದೇ ಜಮೀನಲ್ಲಿ ಸ್ವಲ್ಪ ಪ್ಲೇಸ್ ಕೊಡ್ತಾರೆ. ನಮ್ಮ ತಾತ ಆಲ್ಮೋಸ್ಟ್ ನಮ್ಮ 8 ತಲೆಮಾರಿನ ಹಿಂದೆ, ನಾನು ಹೇಳ್ತಾ ಇದ್ದೆ 8 ತಲೆಮಾರಿನ ಹಿಂದೆ ನಮ್ಮ ತಾತಾಗೆ ಒಂದು ಸ್ವಲ್ಪ ಪ್ಲೇಸ್ ಕೊಡ್ತಾರೆ. ನಮ್ಮ ತಾತ ಅದರಲ್ಲಿ ಒಂದು ಟೆಂಪಲ್ ಮಾಡಿ, ಅದು ಟೆಂಪಲ್ ಫುಲ್ ಫೇಮಸ್ ಆಗುತ್ತೆ. ಓಕೆನಾ? ಇದು ಪಾಯಿಂಟ್. ಟೆಂಪಲ್ಲು ನಮ್ದಾ ಇಲ್ಲ ನಮಗೆ ಪ್ಲೇಸ್ ಕೊಟ್ಟ ಚೈನಾ ಅವ್ರದ? ಜಸ್ಟ್ ಥಿಂಕ್ ಮಾಡಿ. ನಮ್ದಾ ಇಲ್ಲ ನಮ್ಗೆ ಪ್ಲೇಸ್ ಕೊಟ್ಟ ಚೈನಾ ಅವ್ರದ? ಅವ್ರು ಪ್ಲೇಸ್ ಕೊಟ್ಟರು, ನಮ್ಮದು ನಮಗೆ ಆಗೋಯ್ತು. ನಮ್ಮ ಟೆಂಪಲ್ ಕಟ್ಟಿ ನಾವು ಪೂಜನೆ ಮಾಡ್ತಿರೋದು ಆ ದೇವಸ್ಥಾನದಲ್ಲಿ. ಸೊ ಟೆಂಪಲ್ ಯಾರಿಗೆ ಬಿಲಾಂಗ್ ಆಗುತ್ತೆ? ನಮಗೆ ತಾನೇ ಬಿಲಾಂಗ್ ಆಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇದರಲ್ಲೂ ನಾವು ನಮ್ಮ ಟೆಂಪಲ್ನ ನಾವು ಯಾಕೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡಿಲ್ಲ ಅಂದರೆ, ನಾವು ಇನ್ನೂ ನಾವು ಚೈನಾದವರ ಈ ಥರ ಕೇಳಿದಾಗ, ತುಂಬ ಟೆಂಪಲ್ಸ್ ನಮ್ಮ ಕರ್ನಾಟಕದಲ್ಲಿ ತಗೊಳ್ಳಿ, ತುಂಬ ಟೆಂಪಲ್ಸ್ ಗೌರ್ಮೆಂಟ್ ಅಂಡರ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಟೆಂಪಲ್ 1 ಕೋಟಿ ಜನರೇಟ್ ಮಾಡಿದ್ರೆ, ಒಂದು ವರ್ಷದಲ್ಲಿ 1 ಕೋಟಿ ಜನರೇಟ್ ಮಾಡಿದ್ರೆ, ವರ್ಷದಲ್ಲಿ ಒಂದ್ಸಲಿ ಹುಂಡಿನ ರಿಮೂವ್ ಮಾಡ್ತಾರೆ. ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದು ರಿಮೂವ್ ಮಾಡ್ತಾರೆ. 1 ಕೋಟಿಯಲ್ಲಿ 10 ಲಕ್ಷ, ಕೇವಲ 10% ಮಾತ್ರ ಗೌರ್ಮೆಂಟು ಟೆಂಪಲ್ನ ರಿನೋವೇಷನ್ ಆಗಿರ್ಬೋದು, ಅದರಲ್ಲಿ ಡೆಕೋರೇಷನ್ಸ್ ಆಗಿರ್ಬೋದು, ಅದರಲ್ಲಿ ಫೆಸ್ಟಿವಲ್ಸ್ ಏನಾದರೂ ನಡೆದ್ರೆ, ಮತ್ತು ಅಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಸ್ಯಾಲ್ರೀಸ್ ಆಗಿರ್ಬೋದು, ಆ 10%ಅಲ್ಲೇ ಮ್ಯಾನೇಜ್ ಮಾಡಬೇಕು. ಇದೇ ರೀಸನ್ನಿಂದ ನಮ್ಮ ಕರ್ನಾಟಕದಲ್ಲಿ ಅಲ್ಲ, ನಮ್ಮ ಭಾರತದಲ್ಲಿ ತುಂಬ ಟೆಂಪಲ್ಸ್ ಇನ್ನೂ ಡೆವಲಪ್ ಆಗಿಲ್ಲ ಅನ್ನೋದಕ್ಕೆ ಮೇನ್ ರೀಸನ್ನೇ ಇದು. ಜಸ್ಟ್ ಬಿಕಾಸ್ ಆಫ್ ಟೆಂಪಲ್ಸ್ ಗೌರ್ಮೆಂಟ್ ಕಂಟ್ರೋಲಲ್ಲಿ ಇದೆ. ಆ್ಯಂಡ್ ಡೈರೆಕ್ಟಾಗೆ ಮಾತಾಡೋಣ. ಒಂದು, ಧರ್ಮಸ್ಥಳ ಟೆಂಪಲ್ ಗೌರ್ಮೆಂಟಿಗೆ ಸೇರಿಲ್ಲ ಬಿಕಾಸ್ ಯಾರೋ ಒಬ್ಬ ಜೈನರು ಅದು ಟ್ರಸ್ಟು ಅಂತ ಖಂಡಿತವಾಗಿಯೂ ಅಲ್ಲ. ಬಿಕಾಸ್ ಒಬ್ಬ ಧಾರ್ಮಿಕ ಪ್ಲೇಸ್ ಬಗ್ಗೆ ಮಾತಾಡೋದು ತುಂಬ ಈಸಿ. ನಾನು ಯಾರು ಮಾತಾಡೋದು ತಪ್ಪು ಅಂತ ಹೇಳ್ತಿಲ್ಲ, ಮಾತಾಡೋದು ತುಂಬ ಈಸಿ. ಬಟ್ ಎಂಟೈರ್ ಕರ್ನಾಟಕದಲ್ಲಿ ನಾನು ಆ ವಿಡಿಯೋ ನೋಡಿದಾಗಿಂದ ನನ್ನ ಮನಸ್ಸು ತುಂಬ ಡಿಸ್ಟರ್ಬ್ ಆಗೋಯ್ತು. ಲೈಕ್ ಒಂದ್ಸಲಿ ನನಗೆ ನಿಜಾನ ಸುಳ್ಳ ಅಂತ ನಂಬಕ್ಕೆ ಥಿಂಕ್ ಮಾಡಿಬಿಟ್ಟೆ ನೋಡಿ. ಅಲ್ಲಿ ನಾವು ಡೌನ್ಫಾಲ್ ಆಯಿತು ಅಂತ ನನಗನ್ನಿಸ್ತು. ಬಿಕಾಸ್ ಕರ್ನಾಟಕದಲ್ಲಿ ಶ್ರೀ ಮಂಜುನಾಥೇಶ್ವರ, ಮನ್ಸಿಗೆ ಬೇಜಾರಾದಾಗ ಅಲ್ಲೇ ಹೋಗ್ತೀವಿ, ಖುಷಿ ಬಂದಾಗ ಅಲ್ಲೇ ಹೋಗ್ತೀವಿ, ದುಃಖ ಬಂದಾಗ ಅಲ್ಲೇ ಹೋಗ್ತೀವಿ. ಅಂಥ ಪ್ಲೇಸ್ನ ಇಟ್ಕೊಂಡು ಸಿಕ್ಕವ್ರು ಏನೋ ಮಾತಾಡಿದ್ರು ಅಂತ ಹೇಳ್ಬಿಟ್ಟು ಜನ ಎಲ್ಲ ಅದ್ರ ಬಗ್ಗೆ ನಾನು ಆ ಗೌಡ್ರ ಬಗ್ಗೆ ಆಗಲಿ, ಆ ಇಶ್ಯೂಸ್ ಬಗ್ಗೆ ನಾನು ಮಾತಾಡ್ತಿಲ್ಲ. ನನಗೆ ಬಂದಿರೋ ಮೇನ್ ರೀಸನ್ ಬಂದು ನನ್ನ ಟೆಂಪಲ್, ನನ್ನ ಹಿಂದೂ ಧರ್ಮ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಮಾತ್ರ ಹೇಳ್ತಿರೋದು. ಮಾತಾಡಿದ್ರೆ ಅಂತ ಹೇಳ್ಬಿಟ್ಟು ದೇವಸ್ಥಾನನೇ ತಪ್ಪು ಯಾಕೆ ಗುರು? ನಮ್ಮ ಸಿದ್ಧಗಂಗಾ ಮಠ, ಶಿವಕುಮಾರ ಸ್ವಾಮೀಜಿ ಅವರು ಸ್ಥಾಪನೆ ಮಾಡಿರೋ ಮಠ ಗೌರ್ಮೆಂಟ್ ಅಂಡರ್ ಇದೆಯಾ? ಯಾಕೆ ಅವ್ರು ಕೊಟ್ಟಿಲ್ಲ? ಸೊ ಅದು ಯಾರಾದರೂ ಸಿಖ್ರು ಇಲ್ಲ ಜೈನರು ಕೊಟ್ರಾ ಸ್ವಾಮೀಜಿಗೆ? ಇಲ್ಲ ಅದು ಅವ್ರದ್ದೇ ಅಂತ ಹೇಳ್ಬಿಡಿ. ಆ ಹೆಣ್ಮಗುಗಾಗಿರೋ ವಿಷಯಗಳಲ್ಲಿ ಕಂಪ್ಲೀಟ್ಲಿ ಅಕ್ಸೆಪ್ಟ್ ಮಾಡೋಣ, ಅದೆಲ್ಲ ಅಕ್ಸೆಪ್ಟ್ ಮಾಡೋಣ. ಬಟ್ ನನ್ನ ಪಾಯಿಂಟ್ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಟೆಂಪಲ್ನ ಅದು ಹೆಂಗೆ ಹೇಳ್ಬಿಡ್ತೀರಾ? ಇದು ನನ್ನ ಒಬ್ಬನ ಮ್ಯಾಟ್ರ್ ಅಲ್ಲ. ಎಂಟೈರ್ ಕರ್ನಾಟಕದಲ್ಲಿ ಆ ವಿಡಿಯೋ ಆಲ್ಮೋಸ್ಟ್ 7.5 ಮಿಲಿಯನ್, ಅಂದರೆ ಆಲ್ಮೋಸ್ಟ್ 75 ಲಕ್ಷ ಜನ ನೋಡಿದ್ದಾರೆ. ಅದರಲ್ಲಿ ಎಷ್ಟು ಡಿವೋಟೀಸ್ಗೆ ಹರ್ಟ್ ಆಗಿರ್ಬೋದು? ಥಿಂಕ್ ಮಾಡಿ, ಇಲ್ಲಿಂದ ಮಾತು ಬರಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.